ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ ನೌಕರರ ಸಮಸ್ಯೆಯನ್ನು ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತಹ ಸುಮಾರು 281 ಹೊರಗುತ್ತಿಗೆ ನೌಕರರನ್ನು ಏಕಾಏಕಿಯಾಗಿ ಕೆಲಸದಿಂದ ವಜಾ ಮಾಡುವ ಆದೇಶವನ್ನು ಹೊರಡಿಸಲಾಗಿದೆ. ಅದು ಕಾರ್ಮಿಕರ ದಿನಾಚರಣೆಯ ದಿನದಂದೇ ಹೊರಗುತ್ತಿಗೆ ನೌಕರರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿಯ ಪಕ್ಕದಲ್ಲಿ ಸುಮಾರು 7 ದಿನಗಳಿಂದ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಏನು ನೇರ ಪಾವತಿಗಾಗಿ ಪ್ರತಿಭಟನೆ ಮಾಡಲು ಬಂದಿದ್ದಂಥ 281 ಏನು ಹೊರಗುತ್ತಿಗೆ ನೌಕರರಿದ್ದಾರೆ ಅವರನ್ನ ವಜಾ ಮಾಡಲಾಗಿದೆ ಕೆಲಸದಿಂದ ಅಂತ ಆದೇಶವನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೇಳುತ್ತೆ. 7 ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಏನು ಹೊರಗುತ್ತಿಗೆ ನೌಕರರು ಸುಮಾರು 18ರಿಂದ 20 ವರ್ಷಗಳ ನಿರಂತರ ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡಿದ್ರು ಕೂಡ ಇವತ್ತು ಅವರನ್ನ ಏಕಾಏಕಿಯಾಗಿ ಸುಮಾರು 280 ಹೊರಗುತ್ತಿಗೆ ನೌಕರರನ್ನ ಹೊರ ಹಾಕಿದ್ದಾರೆ. ಇದರಿಂದ ಹೊರಗುತ್ತಿಗೆ ನೌಕರರ ಕುಟುಂಬಗಳು ಸಂಪೂರ್ಣವಾಗಿ ಬೀದಿ ಪಾಲಾಗಿವೆ. ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಒಂದು ದುರಾಡಳಿತ ಕಂಡು ಬರ್ತಾ ಇದೆ ಅಂತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಗೆ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಆಂದೋಲ ಸಿದ್ಧಲಿಂಗ ಶ್ರೀಗಳು ಈ ಒಂದು ಪ್ರತಿಭಟನೆಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಯಿತು ಸಮಸ್ಯೆ? ಈ ಒಂದು ಹೊರಗುತ್ತಿಗೆ ನೌಕರರನ್ನು ಹೊರಗಿಡೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ಮಕ್ಕಳ ಮನೆಗೆ ಎಲ್ಲಿ ಬರ್ತಿರ್ತಾವ ನಾವು ಏನು ಮೇಡಮ್ ಸರ್, ಮಕ್ಕಳ ಮಂದಿ ಮನೆಗೆ ಕಳ್ಸಮ್ಮ. ನಾವು ದುಡಿಯೋರು, ನಾವು ದುಡ್ದುಣ್ಣರು. ಆಲ್ರೆಡಿ ಹೆಚ್ಚುವರಿ ಅಡ್ವಾನ್ಸ್ ಹಾಕಿದ್ದೀನಿ, ನಾನು ಎಲ್ಲಿ ಕೂಡಲಿ ಅಂತ ಅವ್ರು ಅಂತಾರೆ ಸರ್. ಇವ್ರು ಏಜೆನ್ಸಿ ಮುಗಿದ ನಿಮ್ಮ ಕೆಲಸನೇ ಇಲ್ಲ ಅಂತ ಇವ್ರು ಹೇಳ್ತಾರೆ ಸರ್. ನಾವು ಪ್ರತಿ ತಿಂಗಳು ಸಂಬಳ ಮಾಡಿರಿ, ಒಂದು ಸೇವಾ ಭದ್ರತೆಗೆ ಒಂದು ಅವಕಾಶ ಮಾಡಿಕೊಡಿ, ಸರ್ಕಾರದಿಂದ ಅನುದಾನ ತರುವಂಥದ್ದಲ್ಲಿ ಅದರಲ್ಲಿ ಅವಕಾಶ ಕಲ್ಪಿಸ್ಕೊಂಡು ಪ್ರಸ್ತಾವನೆ ಸಲ್ಲಿಸಿದೆ ಅಂತ ಧರಣಿ ಕೂಡ ಕೆಲಸದಿಂದ ವಜೆ ಮಾಡಿ ನಮಗೆ ಬೀದಿ ಇದ್ದಾರೆ. ಅದು ಕಾರ್ಮಿಕ ದಿನಾಚರಣೆಯಿಂದೇ ನಾವು ಕೆಲಸಕ್ಕೆ ಬರ್ತಾ ಇರೋ ಥರ ಮಾಡಿಬಿಟ್ಟಿದ್ದಾರೆ ಸರ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೌಕರರ ಸ್ಥಿತಿ ಅಧೋಗತಿ. 280ಕ್ಕೂ ಹೆಚ್ಚಿನ ನೌಕರರನ್ನ ವಜಾ ಮಾಡಿದ ವಿಶ್ವವಿದ್ಯಾಲಯ. ನೇರ ಪಾವತಿ ನೀಡಿ ಎಂದಿದ್ದಕ್ಕೆ ಆಡಳಿತ ಮಂಡಳಿ ಗರಂ. ನೌಕರರ ಪ್ರತಿಭಟನೆ, ಕುಲಸಚಿವರು ಡೋಂಟ್ ಕೇರ್. ಹೌದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿರುವ ನೌಕರರ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ನೇರ ಪಾವತಿ ಸಂಬಳ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದ ಸುಮಾರು 280ಕ್ಕೂ ಹೆಚ್ಚಿನ ಹೊರಗುತ್ತಿಗೆ ನೌಕರರಿಂದ ಕೆಲಸದಿಂದ ವಜಾ ಮಾಡಿ ಆದೇಶ ಹೊರಡಿಸಿದ. ನೇರ ಪಾವತಿ ಮಾಡಿ ಎಂದು ಪ್ರತಿಭಟನೆಗೆ ಕುಳಿತಿದ್ದ ಹೊರಗುತ್ತಿಗೆ ನೌಕರರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಶಾಕ್ ನೀಡಿದೆ. ಸುಮಾರು 20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಕೆಲಸಗಾರರನ್ನು ಏಕಾಏಕಿ ವಜಾ ಮಾಡಿದೆ. ಈ ಆದೇಶ ಕೇಳಿದ ತಕ್ಷಣ ಹೊರಗುತ್ತಿಗೆ ನೌಕರರಿಗೆ ಸಿಡಿಲು ಬಡದಂತಾಗಿದೆ. ಸುಮಾರು 15 ವರ್ಷಗಳಿಂದ ನೇರ ಪಾವತಿ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರೂ ಕೂಡ ಇಲ್ಲಿಯವರೆಗೆ ನೇರ ಪಾವತಿ ಮಾಡಿಲ್ಲ. ಈಗ ನೋಡಿದರೆ ನಿಮ್ಮ ಟೆಂಡರ್ ಮುಗಿದಿದೆ ಎಂದು ಹೊಸ ಖ್ಯಾತೆ ತೆಗೆದಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ. 24 ವರ್ಷದಿಂದ ದುಡಿಯುವ ನೌಕರರಿಗೆ ಬಿಗ್ ಶಾಕ್. 7 ದಿನದಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ಪ್ರತಿಕ್ರಿಯೆ ನೀಡದ ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಧರಣಿ ಮಾಡುತ್ತಿದ್ದಾರೆ ಎಂದು ಶೌಚಾಲಯಕ್ಕೂ ಕೂಡ ಬೀಗ ಜಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರೆ ಮಾಡಿದ ನೌಕರರು, ಸಚಿವರಿಂದ ನೋ ರೆಸ್ಪಾನ್ಸ್. ಹೌದು, 24 ವರ್ಷದಿಂದ ನಾವು ಇಲ್ಲಿ ದುಡಿಯುತ್ತಿದ್ದೇವೆ, ಈಗ ಏಕಾಏಕಿ ನಮ್ಮನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ, ನಾವು ಎಲ್ಲಿ ಹೋಗಬೇಕು ಎಂದು ಗುತ್ತಿಗೆ ನೌಕರರ ಮಹಿಳೆ ಕಣ್ಣೀರು ಹಾಕಿದ್ದು. ನಮಗೆ ನಮ್ಮ ಕೆಲಸ ವಾಪಸ್ಸು ಕೊಡಿ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾಳೆ. ಮಕ್ಕಳ ಮನೆಗೆ ಎಲ್ಲಿ ಬರ್ತಿರ್ತಾವೆ, ನಾವು
ಕಳ್ಸಮ್ಮ. ನಾವು ದುಡಿಯೋರು, ನಾವು ದುಡ್ದುಣ್ಣರು. ನಮ್ಗಿಂತ ಪರಿ ಕಷ್ಟ ಕೊಟ್ರೆ ನಾವೆಲ್ಲ ಹೋಗಮ್ಮ. ಇಷ್ಟು ಮಂದಿ 24 ವರ್ಷದಿಂದ ದುಡಿಲತ್ತೀನಿ ಸರ್ ನಾನು. ಇವಾಗಂದ್ರೆ ಶೆಡ್ಯೂಲ್ ತೆಗೆದಾಕ್ಯಾರ. ನಾ ಮುಂದಿನ ದಾರಿ ಏನು ಮಾಡೋಕ್ಕೆ ಹೋಗಲಿ. ನನ್ನ ಮಕ್ಕಳು ನನ್ನ ಮಕ್ಕಳೇ ಇವರೆಲ್ಲರೂ, ನನಗೇನು ಬೇರೆ ಅಲ್ಲ. ನನ್ನಿಂದ ಬಂದಾರಂದ್ರೆ ನನ್ನ ಮಕ್ಕಳೇ, ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ. ನಾವು ಎಲ್ಲಿ ಹೋಗಮ್ಮ? ಈಗ ಭೀತಿ ಪಾಲಾಗಿವಿ ನಾವು. ಎಷ್ಟು ದಿನ ಆಯ್ತು ಮತ್ತೆ? ಇವತ್ತಿಗೆ 7 ದಿವಸ ಆಯ್ತು ಸರ್. ಕೇಳಿದ್ರೆ ಏನು ಹೇಳ್ತಾರೆ? ಅವ್ರೇನು ನಮಗೇನು ಮುಂದೆ ಬರಲ್ಲ, ನಮಗೇನು ಕೇಳಂಗಿಲ್ಲ ಸರ್ ಅವರು. ಇಲ್ಲ, ಯಾವ ಕಾರಣಕ್ಕಾಗಿ ತೆಗೆದ್ರು ಅಂತ ಹೇಳಿ ಟೆಂಡರ್ ಮುಗ್ದದಂತ ಏಕಿಲಿ ತೆಗೆದ್ರಿ ಸರ್. ಮೊದಲೇ ಇನ್ಫಾರ್ಮೇಷನ್ ಇಲ್ಲ ಸರ್ ಏನು ಭೀ ಇಲ್ಲ, ಏನು ಮಾಡಿಲ್ಲ ಮಗ. ಇಲ್ಲ ಕೇಳಿಲ್ಲ ಸರ, ಸ್ಯಾಲ್ರಿ ಆಗಿಲ್ಲ ಅಂತೇಳಿ ಕೇಳೋಕೆ ಬಂದೀವಿ ಸರ್. ಸಡನ್ಲಿ ಹಿಂಗೆ ತೆಗೆದ್ರು ಆದೇಶ. ಅವ್ರು ನಮ್ಗೆ ಕೊಟ್ಟಿರೋ ಆದೇಶ ಹಿಂಪಡೆಯವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ. 7 ದಿನದಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದರೆ ಇಲ್ಲಿಯವರೆಗೆ ಬಂದು ಯಾವೊಬ್ಬ ಅಧಿಕಾರಿ ನಮಗೆ ಪ್ರತಿಕ್ರಿಯೆ ನೀಡಿಲ್ಲ. 7 ದಿನದಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ಎದುರುಗಡೆಯಿಂದ ಕುಲಸಚಿವರು ಹೋಗ್ತಾರೆ, ನಮ್ಮನ್ನು ಕೇಳೋದೇ ಇಲ್ಲ ಎಂದು ಕಿಡಿಕಾರಿದ್ರು. ಪೊಲೀಸ್ ಠಾಣೆಯಲ್ಲೂ ಪರವಾನಗಿ ತೊಗೊಂಡಿದ್ವಿ. ಅವ್ರು 27ಕ್ಕೆ ಕೊಡಬೇಕಂದಿದ್ರು, ಆದರೂ 29 ಕೊಟ್ಟಿದ್ದಾರೆ ನಮಗೆ. ಅದೆಲ್ಲ ತೊಗೊಂಡು ನಾವು ಕೂತಿದ್ವಿ ಧರಣಿಗಳು. ನಾವು ಶಾಂತ ರೀತಿಯಿಂದ ಮಾಡ್ತಾ ಇದ್ವಿ ಧರಣಿಯನ್ನು. ನಮಗೆ ನೇರ ಪಾವತಿ ಆಗಬೇಕು, ಈ ಥರದ ಟೆಂಡ್ರ್ ಏನು ಬೇಡ. ಟೆಂಡ್ರ್ ಕೊಟ್ಟರೆ ಪ್ರತಿ ಸಲ ಅದೇ ಆಗ್ತದೆ. ನಮಗೆ ಈ ಥರ ಇಷ್ಟು 15-20 ವರ್ಷದಲ್ಲಿ ಯಾವತ್ತೂ ಆಗಿರಲಿಲ್ಲ. ಆದರೆ ನಾವೇನು ಅಂದ್ಕೊಂಡಿದ್ವಿ, ಇದೇ ಥರ ಬೇಡ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಉಳಿಲಿ, ನಾವು ಟೆಂಡ್ರ್ ಏನು ಬೇಡ, ನಾವು ನೇರ ಪಾವತಿ ಇರಲಿ ಅಂತ ನಾವು ಧರಣಿ ಕೂತಿದ್ವಿ. ಮರುದಿವಸ ಒಂದು ದಿವಸ ಆಗೋದು, ಮರುದಿವಸ ಸಡನ್ನಾಗಿ ಏಕಾಏಕಿ ಈ ಟೈಮ್ನಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಅಂದರೆ ನೀವು 281 ಜನರಿಗೆ ಬಿಡುಗಡೆಗೊಳಿಸಿದ್ದೀವಿ ಅಂತ. ಆಮೇಲೆ ಯಾರಾದರೂ ಅಂದರೆ ಅವ್ರ ಮುಖ್ಯಸ್ಥರು ನೀವು ತೊಗೊಂಡ್ರೆ ವಿಭಾಗದಲ್ಲಿ, ಅವರು ಸಹ ಅದಕ್ಕೆ ನೇರ ಹೊಣೆ ಅಂತ ಇದು ಒಂದು ಅದರಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ವಿಶ್ವವಿದ್ಯಾಲಯಕ್ಕೆ ಒಂದು ಸಲ ವಿನಂತಿಸ್ಕೊಳ್ತೀನಿ. ಏನಂದರೆ ಆ ಸುತ್ತೋಲೆಯನ್ನು ತೊಗೊಂಡು ಅದನ್ನು ನಮ್ಗೆ ಏನು ಮಾಡಬೇಕಂದ್ರೆ ಅದು ವಾಪಸ್ ತೊಗೊಂಡು ನಮಗೇನು ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು. ಕೆಲಸ ಇಲ್ಲ ಅಂತಂದರೆ ನಮ್ಗೆ ಯಾವುದೇ ದಾರಿ ತೋರಿಸ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧರಣಿ ಸತ್ಯಾಗ್ರಹ ಮಾಡುವ ಮಹಿಳೆಯರು ಶೌಚಾಲಯಕ್ಕೆ ಹೋಗ್ತಾರೆ ಎಂದು ಅಧಿಕಾರಿಗಳು ಶನಿವಾರ ಹಾಗೂ ರವಿವಾರ 2 ದಿನಗಳು ಬೀಗ ಹಾಕಿದ್ದಾರೆ. ನಮಗೆ ಶೌಚಾಲಯಕ್ಕೂ ಹೋಗೋಕೆ ಅಧಿಕಾರವಿಲ್ವಾ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಶೌಚಾಲಯಗಳನ್ನು ಲಾಕ್ ಮಾಡ್ಯಾರ ಸರ್. ಯಾಕಂದರೆ ನಾವು 1-2 ದಿವಸದಿಂದ ಕೂತಿದ್ವಿ. ಶನಿವಾರ ದಿವಸ ಬಂದಿತ್ತು, ಮಾರನೇ ದಿವಸ ರವಿವಾರ ಇತ್ತು. ರವಿವಾರ ಇಲ್ಲಿ ಯಾರು ಇರಲ್ಲ ಅಂತ ಕುಲಸಚಿವರು ಆ ಗಾರ್ಡ್ಗಳಿಗೆ ಆದೇಶ ಮಾಡಿದ್ದಾರೆ, ಇದನ್ನು ಶಟ್ರ್ ಹಾಕ್ರಿ, ಇವ್ರಿಗೆ ಯಾರಿಗೆ ಒಳಗೆ ಹೋಗಲಿಕ್ಕೆ ಕೊಡಬೇಡ್ರಿ ಅಂತ. ಅಂದರೆ ಇಂಥ ಸಾಮಾಜಿಕ ಇದು ಸಹ ಶೋಷಣೆ ನಮಗೆ ಮಾಡ್ತಾ ಇದ್ದಾರೆ. ಇಷ್ಟು ಜನ ಮಹಿಳೆಯರಿದ್ದೀವಿ, ಇಂಥ ಬಿಸಿಲು ಅನ್ಲಾರ್ದೇ ನಾವು ಎಲ್ಲ ನಮ್ಮ ಮನೆಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಎಲ್ಲ ಬಿಟ್ಟು ನಾವು ಕೂತಿದ್ವಿ. ಅಂದರೆ ಇದನ್ನೇ ಅವರು ಇಷ್ಟು ಶೌಚಾಲಯಕ್ಕೂ ಹೋಗ್ಬಿಡ್ತಾ ಇಲ್ಲ ಅಂದರೆ ನಾಳೆ ನಮಗೆ ಕೆಲಸ ಏನು ಕೊಡ್ತಾರೆ, ಸಂಬಳ ಏನು ಕೊಡ್ತಾರೆ ಅನ್ನೋದು ದುಗುಡು ನಮ್ಗೆ ಮಾನಸಿಕವಾಗಿ ಒಂಥರ ಇದು ಆಗ್ತಾ ಇದೆ ಅಂತ ಹೇಳಬೇಕು. ಇನ್ನು ಈ ವಿಷಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆ ಮಾಡಿದರೆ ಉಸ್ತುವಾರಿ ಸಚಿವರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನೀವು ಪ್ರತಿಭಟನೆ ಮಾಡುತ್ತಿರುವುದು ನನ್ನ ಗಮನಕ್ಕಿದೆ, ಅದಕ್ಕೆ ನನಗೇಕೆ ಕರೆ ಮಾಡುತ್ತಿದ್ದೀರಿ ಎಂದು ಸಚಿವರು ಮಾತನಾಡಿದ್ದಾರೆ ಎಂದು ಅಂಬುಜಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾಲ್ ಮಾಡಿದ್ವಿ. ಸರ್ ನೋಡ್ರಿ ಈ ಥರ ಮಾಡಿದ್ದಾರೆ ರಿಜಿಸ್ಟ್ರು, ಏಕಾಏಕಿ ನಾವು ಏನು ಮಾಡಬೇಕು ಅಂದ್ರೆ ನನಗೂ ಗಮನಕ್ಕೆ ಬಂದಿದೆ ಅಂತ ಅಂದ್ಬಿಟ್ಟು ಒಂದೇ ಕ್ಷಣಾರ್ಧದಲ್ಲಿ ನನಗೆ ಹಚ್ಚಿರಿ ನೀವು ಕಾಲು ಅಂತಂದ್ರು. ನಾನು ಅದು ಉಸ್ತುವಾರಿ ಸಚಿವ ಇದ್ರಿ ಸರ್, ನೀವು ಜನಪ್ರತಿನಿಧಿ ಅನ್ನೋಷ್ಟರಲ್ಲಿ ಆ ಕಾಲ್ ಕಟ್ಟಾಯಿತು. ಅಂದರೆ ನಮ್ದು ಯಾರು ಕೇಳ್ತಾ ಇಲ್ಲ ಈ ಭಾಗದಲ್ಲಿ ಅಂತ ಅನ್ಲಕ್ಕ ಈ ಒಂದು ಪರಿಸ್ಥಿತಿ ಈ ಒಂದು ಸನ್ನಿವೇಶನೇ ನಮ್ಗೆ ತೋರಿಸ್ತಾ ಇದೆ ಅಂತ ಹೇಳಕ್ಕೆ ನಾನು ಅಂಬುಜಾ. ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಪ್ರತಿಭಟನಾ ನಿರತರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆ ನಾವಿದ್ದೇವೆ, ಹೆದರಬೇಡಿ ಎಂದು ಅಭಯ ನೀಡಿದ್ದಾರೆ. ಕಾರ್ಮಿಕ ದಿನಾಚರಣೆ ದಿನದಂದೇ ಕಾರ್ಮಿಕರಿಗೆ ನೋಟಿಸ್, ಕಾರ್ಮಿಕರು ಎಲ್ಲಿ ಹೋಗಬೇಕು ಎಂದ ಆಂದೋಲ ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಹೇಳುವ ಸಚಿವರು ಎಲ್ಲಿದ್ದಾರೆ? ದುಡಿಯುವ ಕೈಗಳಿಗೆ ಬಂಧನ ಮಾಡಬೇಡಿ. ಪ್ರತಿಭಟನೆಗೆ ಸಾಥ್ ನೀಡಿದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಕಾರ್ಮಿಕರ ದಿನಾಚರಣೆಯಂದು ಕಾರ್ಮಿಕರಿಗೆ ನೋಟಿಸ್ ನೀಡಿದ್ದಾರೆ. ಕಾರ್ಮಿಕರು ಈಗ ಎಲ್ಲಿ ಹೋಗಬೇಕು? ಬುದ್ಧ ಬಸವ ಅಂಬೇಡ್ಕರ್ ತತ್ವ ಹೇಳುವ ಸಚಿವರು ಎಲ್ಲಿ ಹೋಗಿದ್ದಾರೆ? ದುಡಿಯುವ ಕೈಗಳಿಗೆ ಬಂಧನ ಮಾಡಬೇಡಿ ಸಚಿವರೇ ಎಂದು ಆಕ್ರೋಶ ಹೊರಹಾಕಿದ್ರು.
ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು 281 ಜನ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಕಾರ್ಮಿಕರು ಇದ್ದಾರೆ. ಆದರೆ ಇಲ್ಲಿಯ ಕುಲಸಚಿವರಾದಿಯಾಗಿ ಇರುವಂತಹ ಎಲ್ಲ ಆಡಳಿತ ವರ್ಗದವರು ದಿಢೀರನೇ ಏಪ್ರಿಲ್ 30ರಂದು ಅವರನ್ನು ಕಿತ್ತು ಹಾಕಿ ಕೆಲಸಕ್ಕೆ ಬರಬಾರ್ದು ಅನ್ನುವಂತಹ ನೋಟಿಸನ್ನು ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆ ಅಂತ ಕೇಳಿದರೆ 281 ಜನ ಸುಮಾರು 30-40 ವರ್ಷದಿಂದ ದುಡಿಮೆ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ನಿರ್ವಹಿಸಿದವರಂಥವ್ರು ಇದ್ದಾರೆ. 300 ರೂಪಾಯಿಯಿಂದ ಇವತ್ತು ಇಲ್ಲಿ ಕೆಲಸ ಮಾಡಿದಂತಹ ಅನೇಕ ಕಾರ್ಮಿಕರಿದ್ದಾರೆ. ದಿಢೀರನೇ ಅವರನ್ನು ಇಲ್ಲಿಂದ ಬಿಟ್ಟು ಹೋಗಿ ಅಂತ ಹೇಳಿದರೆ ಅವ್ರು ಎಲ್ಲಿ ಹೋಗಬೇಕು? ಆಮೇಲೆ ಎಲ್ಲರೂ ಕೂಡ ಕಡು ಬಡವರಿದ್ದಾರೆ. ಅದನ್ನು ವಿರೋಧಿಸಿ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಇವರು ಧರಣಿಯಿಂದ ಎದ್ದೋಗಬೇಕು ಅಂತ ಹೇಳಿ ಮಹಿಳಾ ಶೌಚಾಲಯಕ್ಕೆ ಬೀಗ ಹಾಕುವಂಥ ಕೆಲಸ ಇಲ್ಲಿ ಕುಲಸಚಿವರು ಮಾಡಿಸ್ತಾ ಇದ್ದಾರೆ. ಇದು ಮಾನವೀಯತೆಗೆ ವಿರುದ್ಧವಾಗಿರುವಂಥದ್ದಿದೆ. ನಾವು ಇವತ್ತು ಶಿವಸೇನಾ ಪಕ್ಷದಿಂದ ಈ ಧರಣಿ ನಿರತರನ್ನು ಭೇಟಿಯಾಗಿ ಬೆಂಬಲ ಕೊಟ್ಟಿದ್ದೀವಿ. ಕೂಡಲೇ ಇಲ್ಲಿಯ ಕುಲಸಚಿವರಿಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ, ಇವರನ್ನು ಮರು ನೇಮಕ ಮಾಡಿಕೊಳ್ಬೇಕು. ಮತ್ತು ಅವರಿಗೆ ಪಾವತಿ ಮಾಡದೇ ಇರುವಂಥ ಹಣ ಪಾವತಿ ಆಗಬೇಕು. ಮುಂದೆ ನೇರ ಪಾವತಿ ಆಗುವಂತಹ ಒಂದು ನಿಯಮ ಇಲ್ಲಿ ಜಾರಿ ಆಗಬೇಕಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಹೇಳುವಂಥ ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಇವರ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವ್ರು ಫೋನ್ ಮಾಡಿ ತಮ್ಮ ಅಳಲನ್ನು ತೋಡ್ಕೊಂಡ್ರೆ ನೀವು ಬೇಗ ಯಾಕೆ ಫೋನ್ ಮಾಡ್ತೀರಿ, ನಮಗೆ ಇಟ್ಬಿಡ್ರಿ ಫೋನ್ ಅಂತ ಹೇಳಿ ಕಟ್ ಮಾಡ್ತಾರಂತೆ. ಇದು ಯಾವ ನಿಯಮ ರೀ? ಹಾಗಾದರೆ ಯಾರ ಹತ್ರ ಇವರು ಅಳಲು ತೋಡ್ಕೊಳ್ಬೇಕು? ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು? ಸಾಮಾಜಿಕ ನ್ಯಾಯ ಕೊಡುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳುವಂಥ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ಈ ದುಡಿಯುವ ಕೈಗಳನ್ನು ಬಂದಿಯಾಗಿಟ್ಟು ಇವರ ಕಷ್ಟವನ್ನು ನೀವು ನೋಡ್ಕೊಂಡು ಕೂತ್ಕೊಳ್ತಾ ಇದ್ದೀರಿ ಅಂದರೆ ಇದು ಅಕ್ಷಮ್ಯ ಅಪರಾಧ ಇದೆ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿಯ ಕುಲಸಚಿವರಿಗೆ ಇಮಿಡಿಯೇಟಾಗಿ ನೀವು ಇವರನ್ನು ನೇಮಕ ಮಾಡಿಕೊಂಡು ಅವರಿಗೆ ಸಂಬಳ ಕೊಡಬೇಕು. ಮತ್ತು ಇಲ್ಲಿಯ ಸಿಂಡಿಕೇಟ್ ಮೆಂಬರ್ಸ್ ಇದ್ದಾರೆ, ಅವರು ಒಬ್ಬರಾದರೂ ಕೂಡ ಬಂದು ಇವರ ದುಃಖದಲ್ಲಿ ಭಾಗಿಯಾಗಬೇಕಲ್ಲ. ಯಾರೂ ಕೂಡ ಬರ್ತಾ ಇಲ್ಲ ಅಂದರೆ ಇದೊಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಏನು ಅಂತ ಕೇಳಿದರೆ, ಈಗಿರುವಂಥ ನೌಕರರನ್ನು ಮನೆ ಕಳಿಸ್ಬಿಡೋದು, ಹೊಸದಾಗಿ ನೌಕರರನ್ನು ನೇಮಕ ಮಾಡಿಕೊಂಡು ಅವ್ರ ಕಡೆಯಿಂದ ಹಣ ಕೀಳುವಂತಹ ಒಂದು ವ್ಯವಸ್ಥಿತವಾದಂತಹ ಕೆಲಸ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾಯಿದೆ. ಜಿಮ್ಸ್ನಲ್ಲಿಯೂ ಕೂಡ ಹಾಗೆ ನಡೀತಾ ಇದೆ. ಯಾರು ಅಲ್ಲಿ ನೌಕರಿಗೆ ಹೋಗಬೇಕಾದ್ರೆ ಅವನು 1 ಲಕ್ಷನೋ 2 ಲಕ್ಷ ರೂಪಾಯಿ ಹಣ ಕೊಟ್ಟು ಅಲ್ಲಿ ನೌಕರಿಗೆ ಸೇರ್ತಾನೆ. ಹಾಗಾದರೆ 50-60 ವರ್ಷದಿಂದ ದುಡ್ಕೊಂಡು ಬಂದವರು ಬೀದಿ ಪಾಲಾಗಬೇಕಾ? ಡೂಪ್ಲಿಕೇಟ್ ಇಲ್ಲಿ ಸಿಂಡಿಕೇಟ್ ಮೆಂಬರ್ಗಳಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇಲ್ಲಿ ಕುಲಸಚಿವರು ಕೂಡ ಈ ಯೂನಿವರ್ಸಿಟಿಗೆ ನೇಮಕ ಮಾಡ್ಕೊಂಡು ಬಂದಿದ್ದಾರಲ್ಲ, ಇದನ್ನು ರೆಕಮೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯೋಗ್ಯರಲ್ಲ ಅನ್ನುವಂಥದ್ದು ನಾನು ಕೇಳಿದ್ದೀನಿ. ಇದನ್ನೆಲ್ಲವೂ ಕೂಡ ಶುದ್ಧೀಕರಣ ಆಗಬೇಕಾದ್ರೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು. ಇಲ್ಲದೇ ಹೋದರೆ ಇಲ್ಲಿದ್ದಂಥ ಹೋರಾಟಗಾರರಿಗೆ ಏನಾದರೂ ಪ್ರಾಣಹಾನಿಯಾದರೆ ಅದಕ್ಕೆ ನೇರ ಹೊಣೆ ಇಲ್ಲಿಯ ಕುಲಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನ್ಯಾಯ ಪಡ್ಕೊಳ್ಬೇಕಾದ್ರೆ ಇಲ್ಲಿಯ ಉಸ್ತುವಾರಿ ಸಚಿವ ಆಗಲಿ ಇಲ್ಲಿಯ ಕುಲಸಚಿವರಿಂದ ನ್ಯಾಯ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಕಲಬುರಗಿ ಇತಿಹಾಸದಲ್ಲಿ. ಯಾಕೆಂತ ಕೇಳಿದ್ರೆ ಇಲ್ಲಿ ಗಜ್ನಿ ಗೋರಿ ಮೊಹಮ್ಮದ್ ಆಡಳಿತ ನಡೀತಾ ಇದೆ, ತಗಲಕ್ ದರ್ಬಾರ್ ನಡೀತಾ ಇದೆ. ಹೀಗಾಗಿ ಇಲ್ಲಿ ಏನೇ ನಾವು ನ್ಯಾಯ ಪಡಿಬೇಕಾದ್ರೆ ನಾವು ಕರ್ನಾಟಕದ ಕಲಬುರಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಲೇಬೇಕು. ಅಲ್ಲಿ ಕದ ತಟ್ಟಿದಾಗ ಮಾತ್ರ ಇವತ್ತು ನಮಗೆ ನ್ಯಾಯ ಸಿಗ್ತದೆ ಹೊರತು ಇಲ್ಲೇ ಹೋದರೆ ಇವರು ಸಾಯಲಿ ಹಾಳಾಗಲಿ ಇಲ್ಲಿಯ ಕುಲಸಚಿವರು ಜಿಲ್ಲಾಡಳಿತ ನೋಡೋದಿಲ್ಲ. ಆ ಮೂಲಕ ಇಲ್ಲಿ ಸಮಿತಿಯವರಿಗೂ ಕೂಡ ನಾನು ಹೇಳಿದ್ದೇನೆ, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಬನ್ನಿ, ಕರ್ನಾಟಕದ ಈ ನಮ್ಮ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ದಾವೆ ಹೂಡೋಣ ಅಂತ ನಾನು ಹೇಳಿದ್ದೀನಿ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಆದರೂ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ 281 ಕುಟುಂಬದ ನೌಕರರನ್ನು ವಜಾ ಮಾಡುವ ಆದೇಶ ನೀಡಿದ್ದು ಎಷ್ಟು ಸರಿ? ಈಗಲಾದರೂ ಅಧಿಕಾರಿಗಳು ಸಚಿವರು ಎಚ್ಚೆತ್ತುಕೊಂಡು ಈ ಗುತ್ತಿಗೆ ನೌಕರಿಗೆ ನ್ಯಾಯ ಕೊಡಿಸ್ತಾರಾ ಅಥವಾ ನಿರ್ಲಕ್ಷ್ಯ ಮಾಡಿ ಮತ್ತೆ ಹೋರಾಟಕ್ಕೆ ತೀವ್ರ ಹಂತಕ್ಕೆ ಹೋಗುವವರಿಗೆ ಕೈಕಟ್ಟಿ ಕುಳಿತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.